NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕರ್ನಾಟಕ ಲೋಕಾಯುಕ್ತ ಕಲಬುರಗಿ. ಡಿವೈಎಸ್ಪಿ ಗೀತಾ ಬೇನಾಳ್ ದಿಢೀರನೆ ಭೇಟಿ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಗೊಬ್ಬೂರ್ ಬಿ, ತಾಲೂಕಾ ಅಫಜಲ್ಪುರ್, ಜಿಲ್ಲೆ ಕಲಬುರಗಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಗೊಬ್ಬೂರ್ ಭೇಟಿ ನೀಡಿದ ಈ ಸಂದರ್ಭದಲ್ಲಿ ಯಾರು ಡಾಕ್ಟರ್ಗಳು ಆರೋಗ್ಯ ಕೇಂದ್ರದಲ್ಲಿ ಇಲ್ಲ, ಕುರ್ಚಿಗಳು ಖಾಲಿ ಇರುತ್ತವೆ. ಆರೋಗ್ಯ ಕೇಂದ್ರಕ್ಕೆ ಇನ್ನು ಯಾವುದೇ ಅಧಿಕಾರಿಗಳು, ಮೆಡಿಕಲ್ ಆಫೀಸರ್, ಔಷಧಾಲಯ ಅಧಿಕಾರಿ, AMO ಅಧಿಕಾರಿಗಳು ಆಸ್ಪತ್ರೆಗೆ ಯಾರೂ ಬಂದಿರುವುದಿಲ್ಲ. ಯಾರಾದರೂ ತುರ್ತು ಪರಿಸ್ಥಿತಿಯಲ್ಲಿ ರೋಗಿಗಳು ಬಂದರೆ ಅವರ ಪರಿಸ್ಥಿತಿ ಏನು? ಡಿವೈಎಸ್ಪಿ ಗೀತಾ ಬೇನಾಳ್ ದಿಢೀರನೆ ಭೇಟಿ. ಗ್ರಾಮ ಪಂಚಾಯತ್ ಕಾರ್ಯಾಲಯ ಅತನೂರು. ಹಾಜರಾತಿ ಪುಸ್ತಕ ಮತ್ತು ಕ್ಯಾಶ್ ರಿಜಿಸ್ಟರ್ ಚಲನವಲನ ಪುಸ್ತಕ ಪರಿಶೀಲನೆ ನಡೆಸಿದರು. ತಾಲೂಕಾ ಅಫಜಲ್ಪುರ್, ಜಿಲ್ಲೆ ಕಲಬುರಗಿ. ಮೂರನೇದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅತನೂರ್ ಭೇಟಿ ನೀಡಿದ ಸಂದರ್ಭದಲ್ಲಿ ಯಾರು ಡಾಕ್ಟರ್ಗಳು ಆರೋಗ್ಯ ಕೇಂದ್ರದಲ್ಲಿ ಕುರ್ಚಿಗಳು ಖಾಲಿ ಇರುತ್ತವೆ. ಆರೋಗ್ಯ ಕೇಂದ್ರಕ್ಕೆ ಇನ್ನು ಯಾವುದೇ ಅಧಿಕಾರಿಗಳು, ಮೆಡಿಕಲ್ ಆಫೀಸರ್, ಔಷಧಾಲಯ ಅಧಿಕಾರಿ, AMO ಅಧಿಕಾರಿಗಳು ಆಸ್ಪತ್ರೆಗೆ ಯಾರೂ ಬಂದಿರುವುದಿಲ್ಲ. ಬಹಳಷ್ಟು ಜನ ರೋಗಿಗಳು ಡಾಕ್ಟರ್ಗೋಸ್ಕರ ಕಾಯುತ್ತಾ ವಯಸ್ಸಾದ ಹೆಣ್ಣು ಮಕ್ಕಳು ಆರೋಗ್ಯ ಕೇಂದ್ರದ ಹೊರಗಡೆ ಸುಸ್ತಾಗಿ ಅಜ್ಜಿಯಂದರು ಕುಳಿತುಕೊಂಡರು. ಅಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇಲ್ಲಿ ಯಾರು ಡಾಕ್ಟರ್ಗಳು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಎಂದು ತಿಳಿಸಿದರು. ಮಾನ್ಯ ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಕಲಬುರಗಿ SPBK ಉಮೇಶ್ ಮಾರ್ಗದರ್ಶನದಲ್ಲಿ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು 24ರಂದು ಬೆಳಿಗ್ಗೆ ಸಾರ್ವಜನಿಕರಿಂದ ಅರ್ಜಿ ತಹಸೀಲ್ದಾರ್ ಕಚೇರಿಗೆ ಅಫಜಲ್ಪುರ ಅಹವಾಲು ಸ್ವೀಕರಿಸಿದರು. ಸಾರ್ವಜನಿಕರಿಗೆ ಕಚೇರಿಗಳಲ್ಲಿ ಅಲಿದಾಡಿಸಬಾರದು ಎಂದು ಯಾವುದೇ ಅರ್ಜಿಗಳನ್ನ ವಿಳಂಬ ಮಾಡಿಕೊಡಬಾರದು ಎಂದು ಸೂಚನೆ ನೀಡಿದರು. ಸಾರ್ವಜನಿಕರು ಕಚೇರಿಗಳಿಗೆ ಬಂದಾಗ ಕೆಲಸಗಳು ಬೇಗ ಮಾಡಿಕೊಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹೆಚ್ಚಿನ ಮಾಹಿತಿಗಾಗಿ ಪೊಲೀಸ್ ಅಧೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಕಚೇರಿ, ಐವನ್ ಶಾಹಿ ಕಾಂಪೌಂಡ್, ಕಲಬುರಗಿ 585102 ಕಚೇರಿಯನ್ನು 08472295364 ಸಂಪರ್ಕಿಸಿ. ಡಿವೈಎಸ್ಪಿ ಗೀತಾ ಬೇನಾಳ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅರುಣ್ ಕುಮಾರ್ ಮತ್ತು ತಹಸೀಲ್ದಾರರು, ಎಲ್ಲ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಬಸವರಾಜ್, ಸಿದ್ದರಾಮ್, ಪ್ರದೀಪ್, ಸುನೀಲ್, ಪೂಡಪ್ಪ ಸಿಬ್ಬಂದಿಗಳು ಸೇರಿದಂತೆ ಸ್ಥಳದಲ್ಲಿ ಇದ್ದರು. ಸರ್ಕಾರಿ ಆಸ್ಪತ್ರೆಗೆ ಇವತ್ತು ಲೋಕಾಯುಕ್ತ ಆಫೀಸರ್ ವಿಸಿಟ್ ಕೊಟ್ಟಾಗ ಟೈಮ್ 10-15 ಆದರೂ ಇನ್ನೂವರೆಗೂ ಯಾವ ಡಾಕ್ಟರ್ ಇಲ್ಲ, ಇಲ್ಲಿ ಸ್ಟಾಫ್ ನರ್ಸ್ನೂ ಇಲ್ಲ. ಇಲ್ಲಿ ಕೆಲಸ ಮಾಡೋ ಇಲ್ಲಿ ನೋಡಿದ್ರೆ ಸಿಬ್ಬಂದಿಗಳು, ಪೇಷಂಟ್ಗಳು ತುಂಬಾ ಜಾಸ್ತಿ ಕೂತಿದ್ದಾರೆ. ಆದರೂ ಕೂಡ ಇವರು ಆಶಾ ಕಾರ್ಯಕರ್ತರು ಅಷ್ಟೇ ಬಂದಿದ್ದಾರೆ, ಇನ್ನಿತರ ಯಾರೂ ಬಂದಿಲ್ಲ. ಅವರು ನಮ್ಮ ಪಂಚಾಯತಿ ವಿಸಿಟ್ ಕೊಟ್ಟು ಲೋಕಾಯುಕ್ತ ಆಫೀಸರ್ ಇಲ್ಲಿ ವಿಸಿಟ್ ಕೊಟ್ಟಾಗ ಇಲ್ಲಿ ಯಾರನ್ನು ಖಾಲಿ ಕಂಡಿತು. ಅದಕ್ಕೆ ರಚ್ಚಿಗೆದ್ದು ಅವರು ಏನು ಆ್ಯಕ್ಷನ್ ಮಾಡ್ತಾರೆ ಮಾಡಲಿ, ನಮ್ಮದು ಸಹಕಾರದವರಿಗೆ. ಯಾಕಂದರೆ ಇಲ್ಲಿ ಪ್ರತಿನಿತ್ಯ 24 ಗಂಟೆ 24x7 ಹಾಸ್ಪಿಟ್ಲಲ್ಲಿ ಓಪನ್ ಆಗಿರಬೇಕು. ಯಾರು ಇಲ್ಲಿ ಒಬ್ಬರು ಡಾಕ್ಟರ್ ಇಲ್ಲ, ನರ್ಸ್ ಇಲ್ಲ. ಅಜಯ್ ಎಷ್ಟೊತ್ತಿಗೆ ಬಂದಿರಿ ನೀವು? ಲೋಕಾಯುಕ್ತ ಆಫೀಸರ್ ನೀವು ಎಷ್ಟೊತ್ತಿ ಬಂದಿರಿ? ಗಂಟೆ ಆಯ್ತಾ? ಇಲ್ಲಿ ಬರಂಗಿಲ್ಲ ಡಾಕ್ಟರ್ಸ್ ಯಾರು? ಬರ್ತಾರೆ, ಹೊತ್ತು ಮಾಡಿ ಬರ್ತಾರೆ.
ಬಂದ್ ಅಂದ್ರೆ ಏನು ಲೇಟ್ ಆಗಿ ಬರ್ತಾರ ಲೇಟ್ ಮತ್ ದಿವಸ ಇರಂಗಿಲ್ಲ ಯಾವ್ದೋ ಟೈಮಿಂಗ್ ನೈಟ್ ಮತ್ ರಾತ್ರಿ ಹೆಂಗಿರ್ತಾರ್ರಿ ರಾತ್ರಿ ಬಿ ತೆಗ್ದಾರ ಬಾಧನೆ ಐತ್ರಿ ಮೇಡಮ್. ಭಾಳ ಸುಮಾರು ಒಂದು 20 ವರ್ಷ ಐತ್ರಿ ಹಾಸ್ಪಿಟಲ್ ಐತ್ರಿ. ಬಟ್ ಇಲ್ಲಿ ಏನು ಕರೆಕ್ಟ್ ಆಗಿ ಬರಂಗಿಲ್ಲ. ಟೈಮಿಂಗ್ ಬ್ಲಾಕ್ ಹೆಲ್ತ್ ಎಜುಕೇಶನ್ ಆಫೀಸರ್ ಫೋಟೋ ಹಾಕ್ಯಾರ ನೋಡು ಫುಲ್ ತಹಶೀಲ್ದಾರ್ ಬಾಳೆ ಬ್ಲಾಕ್ ಹೆಲ್ತ್ ಎಜುಕೇಶನ್ ಆಫೀಸರ್ ಅವ್ರ ಕೆಲಸ ಮಾಡಿದ್ದೆಲ್ಲ ಹಾಕೊಂಡಾಗ